ಮೋದಿ ಬಂದ ಮೇಲೆ ಎಲ್ಲ ರೇಟು ಎರ್ರಾಬಿರ್ರಿ ಹೆಚ್ಚಾಯ್ತು ಅಂದವರು ಇದನ್ನ ನೋಡ್ರಿ. ಒಂದಲ್ಲ ಎರಡಲ್ಲ, ಮೂರ್ ಪಟ್ಟು ಎಲ್ಲದರ ಬೆಲೆ ಮೇಲೆ ಹೆಚ್ಚು ಮಾಡಿತ್ತು ಕಾಂಗ್ರೆಸ್ ಸರ್ಕಾರ. ಬಂಗಾರ ರೇಟ ಹೆಚ್ಚಾಗೈತಿ ಅಂತೀರಲ್ಲ, ನಿಜವಾಗ್ಲೂ ಕಾಂಗ್ರೆಸ್ ಅಷ್ಟೇನೆ ಹೆಚ್ಚು ಮಾಡಿದ್ರ ಇವತ್ತು ಬಂಗಾರ ನೋಡಕ್ಕಾಗಲ್ಲ. ತಾ ಮಾಡಿದ್ದನ್ನ ಮುಚ್ಚಾಕಾಕ ಕಾಂಗ್ರೆಸ್ ಮೋದಿ ಏನೂ ಮಾಡಿಲ್ಲ ಅಂತ ಹೇಳ್ಕೋತ ತಿರುಗ್ತೈತಿ. ನಿಜವಾಗ್ಲೂ ಬೆಲೆ ಜಾಸ್ತಿ ಮಾಡಿದ್ದು ಕಾಂಗ್ರೆಸ್ಸೋ ಬಿಜೆಪಿನೋ ಈ ಸ್ಟೋರಿ ನೋಡ್ರಿ ಗೊತ್ತಾಗ್ತೈತಿ. ಸ್ವಲ್ಪ ಮಂದಿಗೆ ಯೋಚನೆ ಮಾಡಕ ಟೈಮ್ ಇರಂಗಿಲ್ಲ. ಬರೀ ಏನೇ ಆಗ್ಲಿ ಅದಕ್ಕೆ ಮೋದಿನೇ ಕಾರಣ. ಮೋದಿ ಬಂದ ಮೇಲೇನೆ ಎಲ್ಲ ರೇಟು ಎರ್ರಾಬಿರ್ರಿ ಜಾಸ್ತಿ ಆಗೈತಿ, ಮೋದಿನೇ ಎಲ್ಲ ರೇಟ್ಗಳನ್ನ ಹೆಚ್ಚು ಮಾಡ್ಯಾರ. ಮೋದಿ ಬಂದಿರ್ಲಿಲ್ಲ ಅಂದ್ರ ಕಾಂಗ್ರೆಸ್ ಇರ್ತಿತ್ತು, ಕಾಂಗ್ರೆಸ್ ಎಲ್ಲ ರೇಟ್ನು ಸಮನಾಗಿ ಇಟ್ಟಿತ್ತು ಅಂತ ಯಾವ ಮಂದಿ ಹೇಳಕತ್ತಾರಲ್ಲ, ಹೇಳಕತ್ತಿರೋರ್ಗೆ ಕಾಂಗ್ರೆಸ್ ಕೂಡ ಹೌದು ಅನ್ನಕತ್ತೈತಲ್ಲ, ದಯವಿಟ್ಟು ನೀವು ಹಿಂದ್ ರೇಟು ಇವತ್ತಿನ ರೇಟಿಗೂ ಕಂಪ್ಯಾರಿಸನ್ ಮಾಡಿ ನೋಡ್ರಿ. ಅವಾಗ ನಿಮಗೇ ಅರ್ಥ ಆಗ್ತೈತಿ. ಅದೇನು ದೊಡ್ಡ ಗಣಿತ ಅಲ್ಲ. ಈಗ ನಾ ನಿಮ್ಗೆ ಒಂದು 5-6 ಬೆಲೆಗಳನ್ನ ಹೇಳ್ತೇನೆ. UPA ಗೌರ್ಮೆಂಟ್ ಅಂದ್ರ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟು ರೇಟ್ ಇತ್ತು, ಕಾಂಗ್ರೆಸ್ ಬಿಡ್ಬೇಕಾದ್ರ ಎಂಡಿಗೆ ಬಂದು ಅದ್ರ ರೇಟ್ ಎಷ್ಟು ಜಾಸ್ತಿ ಮಾಡ್ತು, ಅದೇ ರೇಟ ಇವತ್ತ ಮೋದಿಯವರು ಕಾಂಗ್ರೆಸ್ ರೀತಿನೇ ಜಾಸ್ತಿ ಮಾಡಿದ್ರೆ ಎಷ್ಟಾಗ್ತಿತ್ತು, ಜಾಸ್ತಿ ಮಾಡಿಲ್ಲ ಅಂದಿದ್ಕನ ಎಷ್ಟಾಗಿ ಉಳ್ದೈತಿ ಅದ್ರ ಬಗ್ಗೆ ಹೇಳ್ತೇನೆ. ಭಾಳ ಕನ್ಫ್ಯೂಸ್ ಆಗಬೇಡ್ರಿ, ಭಾಳ ಸಿಂಪಲ್ ಆಗಿ ಹೇಳ್ತೇನೆ. ಅದಕ್ಕಿಂತ ಮೊದಲ ನಮ್ಮ ಮಂದಿ ತಲೆಗೆ ಏನಿರ್ತೈತೆ ಗೊತ್ತೇನ್ರಿ, 10 ವರ್ಷದಿಂದ ಏನೋ ಒಂದು ಸಾಮಾನು ತೊಗೊಂಡಿರ್ತಾರೆ, ಏನೋ ಒಂದು ವಸ್ತು ತೊಗೊಂಡಿರ್ತಾರೋ, ಏನೋ ಒಂದು ಜಾಗನ ಖರೀದಿ ಮಾಡಿರ್ತಾರೆ ಅನ್ಕೋರಿ. ಅದು 4 ಲಕ್ಷಕ್ಕೆ ಖರೀದಿ ಮಾಡಿರ್ತಾರೆ. ಅದೇ 10 ವರ್ಷ ಆದ್ಮೇಲೆ ಅದು 40 ಲಕ್ಷಕ್ಕೆ ಮಾರಕ ಭಾಳ ಖುಷಿ ಪಡ್ತಾರೆ. ಅದೇ 10 ವರ್ಷದಿಂದ 400 ರೂಪಾಯಿ ಇದ್ದಿದ್ದು ಸಿಲಿಂಡ್ರ ಇವತ್ತಿಗೂ 400 ರೂಪಾಯಿಗೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌ ಇಟ್ ಈಸ್ ಪಾಸಿಬಲ್? ಹೌದಿಲ್ರಿ? ನಿಮ್ಗೆ ಲಾಭ ಆಗೋದು ಹೆಚ್ಚಾಗ್ಲಿ, ನಿಮಗೆ ನಷ್ಟ ಆಗ್ಲೇಬಾರ್ದು ಅಂದ್ರೆ ಅದು ಹೆಂಗೆ ನಡೀತೈತ್ರಿ? ಅಲ್ಲಿ ಲಾಭ ಆಗೈತಿ ಅಂದ್ರೆ ಇಲ್ಲಿ ನೀವು ಜಾಸ್ತಿ ಸ್ಪೆಂಡ್ ಮಾಡಕ ರೆಡಿ ಆಗಬೇಕಲ್ರಿ. 2004ರಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅವಾಗ ಪೆಟ್ರೋಲ್ ಬೆಲೆ 35 ರೂಪಾಯಿ ಇತ್ತು. ಅದೇ ಬೆಲೆ 2014 ಹೊತ್ತಿಗೆ 73 ರೂಪಾಯಿ ಆಗಿತ್ತು. ಅಂದ್ರ ಸರಿಸುಮಾರು 35 ಇದ್ದಿದ್ದು 2 ಪಟ್ಟು ಹೆಚ್ಚಾಯ್ತು. ಹೌದಿಲ್ರಿ? ಅದ ಲೆಕ್ಕ ನೋಡೋಣ. ಈಗ 10 ವರ್ಷ ಆಗೈತಿ ಈಗ ಮೋದಿ ಗೌರ್ಮೆಂಟ್ ಬಂದ. ಕಾಂಗ್ರೆಸ್ 2 ಪಟ್ಟು ಹೆಚ್ಚು ಮಾಡಿ ಕೊಟ್ಟಿತ್ತು ಅಂದ್ರ ಈಗ ಬಿಜೆಪಿನು 2 ಪಟ್ಟು ಹೆಚ್ಚು ಮಾಡಿರ್ಬೇಕು. ಹೆಚ್ಚು ಮಾಡಿದ್ರ ಅದ್ರ ರೇಟ್ ಎಷ್ಟಾಗ್ಬೇಕಿತ್ತು? 146 ರೂಪಾಯಿಂದ 150 ರೂಪಾಯಿ ಆಗ್ಬೇಕಿತ್ತು. ಆದ್ರ ಇವತ್ತಿನ ಪೆಟ್ರೋಲ್ ರೇಟ್ ಎಷ್ಟೈತ್ರಿ? 102, 106, 107 ಇಷ್ಟರೊಳಗ ಐತಿಲ್ರಿ ಪೆಟ್ರೋಲ್ ರೇಟ್. ನಿಜವಾಗ್ಲೂ ಕಾಂಗ್ರೆಸ್ ಕತ್ಲೆನ ಬೆಲೆ ಏರಿಕೆ ಮಾಡಬೇಕು ಅಂತಾನೆ ಇದ್ದಿದ್ರ 140, 150 ಆಗ್ಬೇಕಿತ್ತು. ಅರ್ಥ ಆತೇನ್ರಿ? ಬೆಲೆ ಏರಿಕೆ ಯಾರು ಮಾಡಿದ್ರು, ಯಾರು ಮಾಡಾಕತ್ತಿಲ್ಲ ಅನ್ನೋದು. 2004ರಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಾಗಿತ್ತು. ಅಂದ್ರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಅವಾಗ 1 ಕಿಲೋ ಹಿಟ್ಟಿಗೆ 8 ರೂಪಾಯಿ ಇತ್ತು. 2014 ಹೊತ್ತಿಗೆ ಅದೇ 1 ಕಿಲೋ ಹಿಟ್ಟ 24 ರೂಪಾಯಿ ಕಿಲೋ ಆತು. ಅಂದ್ರ ಇಲ್ಲೂ ಕೂಡ 3 ಪಟ್ಟು ಹೆಚ್ಚಾಗೈತಿ. 8, 16, 24 3 ಪಟ್ಟು ಐತಿಲ್ರಿ? 3 ಪಟ್ಟು ಹೆಚ್ಚು ಮಾಡಿದ್ರು. ಇದ ಬೆಲೆ 2024 ಹೊತ್ತಿಗೆ ಮತ್ತೆ 3 ಪಟ್ಟು ಹೆಚ್ಚಾಗಿ ಎಷ್ಟಾಗ್ತಿತ್ರಿ? 72 ರೂಪಾಯಿ ಆಗ್ಬೇಕಿತ್ತು. ಯಾಕಂದ್ರೆ 3 ಪಟ್ಟು ಹೆಚ್ಚಾದ್ರೆ 72 ಆಗ್ಬೇಕಿತ್ತು. ಆದ್ರ ಎಷ್ಟೈತ್ರಿ ಇವತ್ತಿನ ತನಕನೂ ಬೆಲೆ? ಇವತ್ತಿಗೂ 30, 31 ಇಷ್ಟರೊಳಗ ಐತಿ ರೇಟ್. 3 ಪಟ್ಟು ಹೆಚ್ಚಾಗಿ 70 ದಾಟಿಲ್ರಿ. ಯಾಕಂದ್ರ ಹೆಚ್ಚು ಮಾಡಾಕಂತ ಇರೋದು ಕಾಂಗ್ರೆಸ್ ಸರ್ಕಾರ ಆಡಳಿತದಾಗಿಲ್ಲ, ಮೋದಿ ಗೌರ್ಮೆಂಟ್ ಅದನ್ನ ಹೆಚ್ಚು ಮಾಡಕ್ ಹೋಗಿಲ್ಲ. 2004ರಾಗ ಮನಮೋಹನ್ ಸಿಂಗ್ ಅವರ ಸರ್ಕಾರ ಆಡಳಿತದಾಗಿದ್ದಾಗ 13 ರೂಪಾಯಿ ಕಿಲೋ ಸಕ್ರಿ ಇತ್ತು. ಅದೇ 2014ರಾಗ ಈ ರೇಟನ್ನ ಕಾಂಗ್ರೆಸ್ ಎಷ್ಟು ಹೆಚ್ಚಿಸಿತು? 38 ರೂಪಾಯಿ. ಅಂದ್ರ ಮತ್ 3 ಪಟ್ಟು ಹೆಚ್ಚು, 13ರಿಂದ 38ಕ್ಕೆ ಬಂತು. 2024ಕ್ಕ ಒಂದು ವೇಳೆ ಮೋದಿ ಗೌರ್ಮೆಂಟ್ ಇದನ್ನ ಹೆಚ್ಚು ಮಾಡಿತ್ತು, ಕಾಂಗ್ರೆಸ್ ಸರ್ಕಾರದ ಅಷ್ಟೇ ಅಂತಿದ್ರ 117 ಆಗ್ಬೇಕಿತ್ತು. ಆದ್ರ ಇವತ್ತಿಗೂ ಸಕ್ರಿ ಬೆಲೆ 39, 40 ಇಷ್ಟರಾಗ ಐತಿ. ಮೋದಿ ಗೌರ್ಮೆಂಟ್ ಸಕ್ರಿ ಬೆಲೆ ಹೆಚ್ಚು ಮಾಡಕ ಹೋಗಿಲ್ಲ. ಹೆಂಗ ಮನಮೋಹನ್ ಸಿಂಗ್ ಅವರು 3 ಪಟ್ಟು ಹೆಚ್ಚು ಮಾಡಿದ್ರಲ್ಲ, ಹಂಗ ಯಾವಾಗ್ಲೂ ಮಾಡ್ಲೇ ಇಲ್ಲ. 2004ರಾಗ ಕಾಂಗ್ರೆಸ್ ಸರ್ಕಾರದ ಆಡಳಿತದಾಗ ಸಾಸಿವೆ ಎಣ್ಣೆ ಬೆಲೆ 35 ರೂಪಾಯಿ ಇತ್ತು. ಅದ ಬೆಲೆ 2014 ಹೊತ್ತಿಗೆ ಕಾಂಗ್ರೆಸ್ 3 ಪಟ್ಟು ಹೆಚ್ಚು ಮಾಡ್ತು. 1 ಲೀಟರ್ಕ 100 ರೂಪಾಯಿ ಆಯ್ತು. ಅದ ಬೆಲೆ ಮತ್ತೆ 10 ಪಟ್ಟು ಹೆಚ್ಚಾಗಿತ್ತು. ಅಂದ್ರೆ 2024ರಾಗ
ಎಷ್ಟಾಗ್ಬೇಕಿತ್ರಿ? 1 ಕಿಲೋ ಸಾಸ್ವಿ ಎಣ್ಣೆ ಬೆಲೆ 300 ರೂಪಾಯಿ ಆಗ್ಬೇಕಿತ್ತು. ಆಗೈತೇನ್ರಿ? ಆಗಿಲ್ಲ. ಇವತ್ತಿಗೂ ಕೂಡ 100ರಿಂದ 110 ಅಂತರದಾಗನ ಸಾಸ್ವಿ ಎಣ್ಣೆ ಬೆಲೆ ಐತಿ. ಯಾಕೆ 300 ರೂಪಾಯಿ ಆಗ್ಲಿಲ್ಲ? ಯಾಕಂದ್ರೆ ಆಡಳಿತದಾಗಿರೋದು ಮೋದಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ. ರೇಟ್ಗಳನ್ನ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಮಾಡಿದ್ದು 1 ಪಟ್ಟು 2 ಪಟ್ಟಲ್ಲ, ಬರೋಬ್ಬರಿ 3 ಪಟ್ಟ. ಎಲ್ಲದಕ್ಕೂ ರೇಟ್ ನೋಡ್ರಿ. ನಾ ಹೇಳಿದ್ ನಿಮ್ಗೆ ಸುಳ್ಳು ಅನ್ಸಿದ್ರ ನೀವು ಹೋಗಿ, ಈಗೇನು AI ಅದಾವ ಎಲ್ಲ ಹೇಳ್ತಾವ, ಗೂಗಲ್ ಐತಿ ಎಲ್ಲ ಹೇಳ್ತೈತಿ, ಹೋಗಿ ಒಂದು ಸಲ ಹುಡುಕ್ಯಾಡಿ ನೋಡ್ರಿ ಹಿಂದೆ ಈ ರೇಟ್ ಎಷ್ಟಿತ್ತು, ಈಗ ಎಷ್ಟೈತಿ. ಹಿಂದ ಹೆಂಗೆಲ್ಲ ಡಬಲ್ ಟಿಬಲ್ ಆಯ್ತು, ಈಗ ಇದ್ದಿದ್ರಾಗನ 2-3 ರೂಪಾಯಿ ಹೆಚ್ಚ ಕಡಿಮೆ ಆಗತೈತಿ ಅನ್ನೋದು ನಿಮ್ಗೆ ಅರಿವಾಗ್ತೈತಿ. ಅದನ್ನ ಬಿಟ್ಟ ಮೋದಿ ಬಂದ ತಕ್ಷಣ ಹೆಚ್ಚಾಯ್ತು, ಮೋದಿ ಬಂದ ತಕ್ಷಣ ಬಡವರಿಗೆ ಏನೂ ಸಿಗುವಲ್ತು ಅನ್ನೋದನ್ನ ಮೊದಲು ನಿಲ್ಲಿಸ್ರಿ. ಮನಿಗೂ ಗ್ಯಾಸ್ ತಲುಪಿಸಿದ್ದು ಮೋದಿ ಗೌರ್ಮೆಂಟ್ ಬಂದ ಮೇಲನ. ಸೌದೆಯಿಂದ ನಮ್ಮ ತಾಯಂದಿರಿಗೆ ಮುಕ್ತಿ ಕೊಟ್ಟಿದ್ದು ನಾವು ಮೋದಿ ಗೌರ್ಮೆಂಟ್ ಬಂದ ಮೇಲೆ. ಅದು ಎಷ್ಟೇ ಚಲೋ ಮಾಡಿದ್ರು ಯಾವುದೋ ಒಂದು ಹಿಡ್ಕೊಂಡ ಕೂತು ಬಿಡ್ತಾರ, ಹಿಂದ ಮುಂದ ನೋಡೋದಿಲ್ಲ. ಅಂಥವ್ರಿಗೆ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಸಪೋರ್ಟ್ ಮಾಡಿ ಕುಮ್ಮಕ್ ಕೊಡೋ ಕೆಲಸ ಮಾಡೇ ಮಾಡ್ತೈತಿ. ಯಾಕಂದ್ರ ತಾವು ಮಾಡಿದ ಬೆಲೆ ಏರಿಕೆ ಮುಚ್ಚಾಕ್ಬೇಕಂದ್ರೆ ಅವ್ರಿಗೆ ಇರೋ ಆಪ್ಷನ್ ಇದೊಂದ ಅಲ್ಲೇನ್ರಿ.